ಈಗ ಎಕ್ಸಾಂಪಲ್ 3 ನೋಡೋಣ. ಎವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್ ಅಂತ ಕೊಟ್ಟು ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ನಾವು ಇದರ ಡಿಟರ್ಮಿನೆಂಟ್ ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯೋದು ನೋಡಿ. ಫಸ್ಟ್ 1 ಅಂತ ಬರೆದು ಅದು ನೆನಪಿರ್ಲಿ. ನಿಮಗೆ ಕನ್ಫ್ಯೂಸ್ ಆದ್ರೆ ಇಲ್ಲಿ ಪೆನ್ಸಿಲ್ ಇಂದ ಅಥವಾ ಬೇರೆ ಕಲೆಯಿಂದ ಬರ್ಕೊಳ್ಳಿ, ಪ್ಲಸ್ ಮೈನಸ್ ಪ್ಲಸ್, ಆಯ್ತಾ. ಆದ್ರೆ ನೀವು ಡೈರೆಕ್ಟ್ ಆಗಿ ಈಗ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತೀರಾ, ಮಾಡ್ಬೋದು, ಆದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದೇ ನೀವು ಈಸಿ ಮೆಥಡ್ ಸಾಲ್ವ್ ಮಾಡೋದು ಯಾವ ರೀತಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲೆರಡು ಝೀರೋಸ್ ಇದೆ ಅಂದ್ರೆ ಈ ಕಾಲಮ್ ಅಕಾರ್ಡಿಂಗ್ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಅಂದ್ರೆ ಇದು ಪ್ಲಸ್ ಆದ್ರೆ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಹೌದಾ. ಈಗ ಈ ಕಾಲಮ್ ಅನ್ನ ಎಕ್ಸ್ಪಾಂಡ್ ಮಾಡೋ ಮೂಲಕ ನಾವು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ನೋಡಿ, ಫಸ್ಟ್ ಇದನ್ನು ತಗೋಬೇಕು, ಗೊತ್ತಿದೆ ಅಲ್ವಾ. 4 ಸೈನ್ ಇದೆ, ಪ್ಲಸ್ ಪ್ಲಸ್ ಇದ್ದಾಗ ಫಸ್ಟ್ ಟರ್ಮ್ ಇದ್ದಾಗ ನಾವು ಹಾಕ್ಬೇಕಂತ ಇಲ್ಲ. ನೆಕ್ಸ್ಟ್ ಏನ್ ಬರಬೇಕು 4. ಈಗ ಇಲ್ಲಿ ನೋಡಿ, ಈ ರೋ ಮತ್ತೆ ಈ ಕಾಲಮ್ ಅನ್ನ ಮುಚ್ಚಿದ್ರೆ ಏನಿರುತ್ತೆ, ಅದನ್ನ ಡಿಟರ್ಮಿನೆಂಟ್ ಅಂದ್ರೆ 2x2 ಡಿಟರ್ಮಿನೆಂಟ್ ಅಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಏನಿದೆ, ಮೈನಸ್ ಇದೆ, -0 ಇಂಟು ಇಲ್ಲಿ ನೋಡಿ, ಇದನ್ನ ನೀವು ಒಂದ್ಸತಿ ಬರಿಬೇಕಾಗತ್ತೆ. ಬೇಕಾದ್ರೆ ನೀವು ಬರಿಬಹುದು, ಇಲ್ಲಾದ್ರೆ ಡೈರೆಕ್ಟ್ ಆಗಿ 0 ಅಂತಾನು ಬರಿಬಹುದು. ನೀವು ಒಂದ್ ರೀತಿ ಬರ್ದ್ರೆ ಚಲೋದು. ಈಗ 0 ಇಂದ ಎಕ್ಸ್ಪಾಂಡ್ ಮಾಡ್ತೀರಲ್ವಾ, ಅವಾಗ ಇದನ್ನ ಮತ್ತೆ ಈ ರೋ ಮುಚ್ಚೋಗುತ್ತೆ. ಅವಾಗ ಏನ್ ನೋಡಿಯುತ್ತೆ ಅಂದ್ರೆ 1 2 4 1, ಆಯ್ತಾ. ನೆಕ್ಸ್ಟ್ ಪ್ಲಸ್ ಈ 0 ಇಂದ ಎಕ್ಸ್ಪಾಂಡ್ ಮಾಡಿದ್ರೆ ಇದನ್ನು ಮತ್ತೆ ಇದನ್ನು ಮುಚ್ಚಿದ್ರೆ 1 2 -1 3 1 2 -1 3. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬೇಕಾದ್ರೆ ನೀವು ಈ ರೀತಿ ಬರೀರಿ. ಏನ್ ಬರೀರಿ ಅಂದ್ರೆ ಈಗ ಇದನ್ನ ಎಕ್ಸ್ಪಾಂಡ್ ಮಾಡಿ 4 ಇಂಟು -1 ಇಂಟು 1 -1. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಗೊತ್ತಿದೆ ಅಲ್ವಾ. ನೆಕ್ಸ್ಟ್ 4 ಇಂಟು 3 12 ಆಗುತ್ತೆ. ನೆಕ್ಸ್ಟ್ ಬೇಕಾದ್ರೆ ಇಲ್ಲಿ 0 ಇಂಟು ಹೋಲ್ ಟರ್ಮ್ 0, ಇಲ್ಲಿ 0 ಇಂಟು ಹೋಲ್ ಟರ್ಮ್ 0 ಅಂತ ಬರಿಬಹುದು. ನೆಕ್ಸ್ಟ್ ಏನಾಗುತ್ತೆ, ಎಸ್, ಈಗ -1 -12 ಏನಾಗುತ್ತೆ, -13 ಆಗುತ್ತೆ, ಹೌದಲ್ವಾ. 4 ಇಂಟು -13 ಆಗುತ್ತೆ, ಹೌದಲ್ವಾ. ನೆಕ್ಸ್ಟ್ ಇದನ್ನ ಈಗ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ -52 ಆಗತ್ತೆ, ಗೊತ್ತಾಯ್ತಲ್ವಾ. ಇಲ್ಲಿ ನೋಡಿ, ನೀವು ಯಾವುದೇ ರೋ ಬೇಕಾದ್ರೆ ಸಾಲ್ವ್ ಮಾಡುವುದು, ಆದ್ರೆ ಇಲ್ಲಿ 0 ಇರೋದ್ರಿಂದ ನೀವು ಇದನ್ನ ಎಕ್ಸ್ಪಾಂಡ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಒಂದ್ಸತಿ ಇದನ್ನ ಬರ್ದ್ರೆ ಚಲೋ, ಡೈರೆಕ್ಟ್ 0 ಅಂತ ಬರೆಯೋಕ್ಕಿಂತ ಮೊದಲು ಈ ರೀತಿ ಒಂದ್ಸತಿ ಬರ್ದ್ರೆ ಚಲೋದು, ಆಯ್ತಾ. ಈಗ